5ನೇ ತಿಂಗಳ ಗರ್ಭಿಣಿಗೆ ಖುಷಿಯಾಗೋ ವಿಚಾರ ಯಾವುದಂದ್ರ ಬೇಬಿ ಮೂವ್ಮೆಂಟ್ಸ್ ಫೀಲ್ ಆಗೋದು. ಯಾಕಂದ್ರ ಯಾವಾಗ ಬೇಬಿ ಮೂವ್ಮೆಂಟ್ಸ್ ಫೀಲ್ ಆಗ್ತವ ಅವಾಗ ಗರ್ಭಿಣಿ ಆದವಳಿಗೆ ತನ್ನ ಬೇಬಿ ಆಕ್ಟಿವ್ ಆಗದ, ಹೆಲ್ದಿ ಆಗದ, ಬೇಬಿಗೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಅರ್ಥ ಮಾಡ್ಕೊಳಕ ಇದು ಒಂದು ಸಂಕೇತ ಆಗಿರ್ತದ. ಹಾಗಾಗಿ ಡಾಕ್ಟರ್ ಕೂಡ ನಿಮ್ಮ ಬೇಬಿ ಮೂವ್ಮೆಂಟ್ಸ್ನ ಟ್ರ್ಯಾಕ್ ಮಾಡ್ತಾ ಇರ್ರಿ, ಬೇಬಿ ಮೂವ್ಮೆಂಟ್ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾರ. ಬೇಬಿ ಮೂವ್ಮೆಂಟ್ ಏನಾದರೂ ಸ್ಲೋ ಆಗ್ಯದ, ಕಡಿಮೆ ಆಗ್ಯದ, ಅಥವಾ ಬೇಬಿ ಮೂವ್ಮೆಂಟೇ ಆಗ್ತಿಲ್ಲ ಅಂತಂದಾಗ ಟೆನ್ಷನ್ ಆಗೋದು ಸಹಜ. ಈ ಥರ ನಿಮ್ಗೇನಾದರೂ ಆಗ್ತಿದೆ ಅಂದಾಗ ಪ್ಯಾನಿಕ್ ಆಗಬೇಡ್ರಿ, ಸ್ವಲ್ಪ ಕಾಮ್ ಆಗ್ರಿ. ಹಂಗಂತ ಇಗ್ನೋರ್ ಕೂಡ ಮಾಡಬೇಡ್ರಿ. ಬಿಕಾಸ್ ನಿಮ್ಮ ಬೇಬಿ ಹೆಲ್ದಿ ಅದ, ಆಕ್ಟಿವ್ ಅದ ಅನ್ನೋದಕ್ಕಿದು ಸಂಕೇತ. ಯಾವಾಗ ಆ ಮೂವ್ಮೆಂಟ್ ಕಡಿಮೆ ಆಗ್ಯದ ಅಂದ್ರೆ ದೇರ್ ಇಸ್ ಸಮ್ ಪ್ರಾಬ್ಲಮ್ ಅಂತಾನೆ ಅರ್ಥ. ಸೊ ನನಗೆ ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ನಾಗ ಬೇರೆ ಬೇರೆ ವಿಡಿಯೋಸ್ ಕೆಳಗೆ ಕೇಳಿದ್ರಿ, ಈ ಬೇಬಿ ಮೂಮೆಂಟ್ಸ್ನ ಹೆಂಗೆ ಟ್ರ್ಯಾಕ್ ಮಾಡಬೇಕು, ಯಾವ ರೀತಿ ಅದ್ರ ಕಡೆ ಗಮನ ಕೊಡಬೇಕು, ಯಾವಾಗ ಕಡಿಮೆ ಆಗ್ಯದ ಅಂತ ಅರ್ಥ ಮಾಡ್ಕೋಬೇಕು, ಅದು ಎಸ್ಪೆಷಲಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮೂಮೆಂಟ್ಸ್ನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅಂತೆಲ್ಲ ಕೇಳಿದ್ರಿ. ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮೂಮೆಂಟ್ಸ್ ಯಾವ ರೀತಿ ಟ್ರ್ಯಾಕ್ ಮಾಡ್ಬೇಕಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋರಿ. ಕಮಿಂಗ್ ಬ್ಯಾಕ್, ಬೇಬಿ ಮೂಮೆಂಟ್ಸ್ ಕಡಿಮೆ ಆದಾಗ ವಾರ್ನಿಂಗ್ ಸೈನ್ ಅಂತ ಯಾವಾಗ ತಗೋಬೇಕು ಮತ್ತು ಡಾಕ್ಟರ್ ಹತ್ರ ಯಾವಾಗ ನಾವು ಹೋಗ್ಬೇಕು ಅಂತೆಲ್ಲ ನಾನು ಈ ವಿಡಿಯೋದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ನನ್ನ ಟ್ವಿನ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ನನ್ನ ಬೇಬಿ ಮೂವ್ಮೆಂಟ್ ಸ್ಲೋ ಆದಾಗ ನನಗೂ ಕೂಡ ಪ್ಯಾನಿಕ್ ಆಗಿತ್ತು. ಹಂಗಂತ ಇಗ್ನೋರ್ ಕೂಡ ಮಾಡಿಲ್ಲ ನಾನು. ಅದು ಇಟ್ ಸೇವ್ಡ್ ಮೀ ಫ್ರಮ್ ವೆರಿ ಮೇಜರ್ ಥಿಂಗ್. ಹಾಗಾಗಿ ಈ ಬೇಬಿ ಮೂವ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಇದನ್ನ ಇಗ್ನೋರ್ ಮಾಡಬೇಡ್ರಿ, ಕರೆಕ್ಟ್ ಆಗಿ ಟ್ರ್ಯಾಕ್ ಇಟ್ಕೋರಿ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನಿಮಗೆ, ಹಾಗಾಗಿ ವಿಡಿಯೋನ ಫುಲ್ ನೋಡ್ರಿ. ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಯ್, ಹಲೋ, ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ಬೇಬಿ ಮೂವ್ಮೆಂಟ್ಸ್ ಎಷ್ಟಿದ್ರೆ ನಾರ್ಮಲ್ ಮತ್ತು ಯಾವಾಗ ಅದು ಕಡಿಮೆ ಆಗ್ಯದ ಅಂತ ಅರ್ಥ ಮಾಡ್ಕೋಬೇಕು. ಅದು ಒಂದು ವಾರ್ನಿಂಗ್ ಸೈನ್ ತರ, ಏನೋ ಒಂದು ಪ್ರಾಬ್ಲಮ್ ಆಗ್ಯದ. ಮತ್ತು ಆ ಪ್ರಾಬ್ಲಮ್ ಬಹಳ ದೊಡ್ಡದೇನಿರಲ್ಲ, ಯಾವಾಗ್ಲೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇರ್ತದೆ. ಸೊ ಅದನ್ನ ಹೆಂಗ್ ರೆಕ್ಟಿಫೈ ಮಾಡಬೇಕು ಅಂತೆಲ್ಲ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಫಸ್ಟ್ ಆಫ್ ಆಲ್, ಬೇಬಿ ಮೂವ್ಮೆಂಟ್ ಪ್ಯಾಟರ್ನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬೇಬಿ ಮೂವ್ಮೆಂಟ್ ಪ್ಯಾಟರ್ನ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಫಸ್ಟಿಗೆ ಬೇಬಿ ಮೂವ್ಮೆಂಟ್ ಸ್ಟಾರ್ಟ್ ಆಗದೆ 18ನೇ ವಾರ ಹಿಡ್ಕೊಂಡು ಒಂದು 20ನೇ ವಾರದ ಒಳಗೆ ಬೇಬಿ ಮೂವ್ಮೆಂಟ್ ತೋರಿಸೋದು ಸ್ಟಾರ್ಟ್ ಆಗ್ತದೆ. ಅವಾಗ ಫೀಲ್ ಆಗ್ತದೆ ಗರ್ಭಿಣಿಗೆ ಬೇಬಿ ಮೂವ್ ಆಗೋದು. ಸೊ ಅವಾಗ ನಾವು ಒಂದು ವಾರ ನೋಟಿಸ್ ಮಾಡಬೇಕು, ನಮ್ಮ ಬೇಬಿ ಯಾವಾಗ ಯಾವ ಟೈಮಿಗೆ ಮೂವ್ ಆಗ್ಲತ್ತದ ಅಂತಂದು. ಲೈಕ್ ಒಂದು ದಿನದಲ್ಲಿ ಗಮನ ಕೊಡ್ತಿರ್ಬೇಕು. ಮಾರ್ನಿಂಗ್ ಯಾವ ಟೈಮಲ್ಲಿ, ಮಧ್ಯಾಹ್ನ ಯಾವ ಟೈಮಲ್ಲಿ, ಅಥವಾ ರಾತ್ರಿ ಹೊತ್ತು ಯಾವ ಟೈಮಲ್ಲಿ ಮೂವ್ಮೆಂಟ್ ಫೀಲ್ ಆಗ್ಲತ್ತದ ನನಗಂತ ಪ್ರತಿದಿನನೂ ಗಮನ ಕೊಟ್ಟಾಗ, ಒಂದು ವಾರ ಆ ರೀತಿ ನೀವು ಮಾಡಿದಾಗ ಒಂದು 24ನೇ ವಾರ ಬರುವಷ್ಟರಲ್ಲಿ ನಿಮಗೆ, 24ನೇ ವಾರ ಅಂದ್ರೆ ಒಂದು 6 ತಿಂಗಳ ಆಗಿ ಫಸ್ಟ್ ಒಂದೆರಡು ವಾರದಲ್ಲಿ ಅಲ್ಲಷ್ಟಕ್ಕೆ ನಿಮಗೆ ಅರ್ಥ ಆಗ್ಬಿಡ್ತದೆ ನಿಮ್ ಬೇಬಿ ಮೂವ್ಮೆಂಟ್ ಯಾವಾಗ ಆಗ್ತದ ಅಂತಂದು. ಮತ್ತೆ ಕೆಲವೊಂದ್ಸಲ ಬೇಬಿ ಏನಾದ್ರೂ ತಿಂದಾಗ ಮೂವ್ಮೆಂಟ್ ತೋರಿಸ್ತವ, ಮುಂಜಾನೆದ್ದು ಒಂದ್ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದಾಗ ಮೂವ್ಮೆಂಟ್ ತೋರಿಸ್ತವ. ಸೊ ಆ ಟ್ರಿಗರ್ ಪಾಯಿಂಟ್ಸ್ನು ಎಲ್ಲ ನೋಟ್ ಡೌನ್ ಮಾಡ್ಕೊಬೇಕು ಮೆಂಟಲಿ. ಯಾವಾಗ ನಮ್ಮ ಬೇಬಿ ಮೂವ್ಮೆಂಟ್ ತೋರಿಸ್ಲತ್ತದ, ಯಾವಾಗ ಆಕ್ಟಿವ್ ಆಗಿದ್ದಾವ. ಈಗ ಕೆಲವೊಂದ್ಸಲ ಬೇಬಿ ಮಾರ್ನಿಂಗ್ ಅಲ್ಲಿ ಬಹಳ ಆಕ್ಟಿವ್ ಆಗಿರ್ತಾವ, ಮೂವ್ಮೆಂಟ್ ಬಹಳ ತೋರಿಸ್ತಿರ್ತದ, ಕೆಲವೊಂದ್ಸಲ ರಾತ್ರಿ ಹೊತ್ತು ತೋರಿಸ್ತಿರ್ತದ. ಸೊ ಇದೆಲ್ಲ ಕರೆಕ್ಟ್ ಆಗಿ ಟೈಮಿಂಗ್ ನ ನೋಟ್ ಡೌನ್ ಮಾಡ್ಕೋಬೇಕು ಮೆಂಟಲಿ. ಆ ಪ್ಯಾಟರ್ನ್ ನೋಟ್ ಡೌನ್ ಮಾಡ್ಕೋಬೇಕು. ಬಿಕಾಸ್ ಇದು ಬಹಳ ಇಂಪಾರ್ಟೆಂಟ್. ಇದೇ ನಮಗ ಪ್ರತಿದಿನ ಗಮನದಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ ಆಗಿರ್ತದೆ. ಇದರಿಂದ ನಮ್ಗೆ ಗೊತ್ತಾಗ್ತದೆ ನಮ್ಮ ಬೇಬಿ ಆಕ್ಟಿವ್ ಅದ, ಮೂವ್ಮೆಂಟ್ ತೋರಿಸ್ಲತ್ತದ, ಡೈಲಿ ಟೈಮಿಂಗ್ ಮೂವ್ಮೆಂಟ್ ತೋರಿಸ್ತದ ನನಗ. ಮತ್ತೆ ಈ ತರ ನೀರು ಕುಡ್ದಾಗ, ಈ ತರ ಒಂದು ಊಟ ತಗೊಂಡಾಗ ಅದು ಮೂವ್ಮೆಂಟ್ ತೋರಿಸ್ತದ ಅಂತ ನಿಮಗೆ ಅರ್ಥ ಆಗ್ತದೆ. ಸೊ ಇದೆಲ್ಲ ಅರ್ಥ ಆಗತ್ತನ ಒಂದು 6th ಮಂತ್ ಬಂದಿರ್ತೀರಿ ನೀವು. ಆಮೇಲೆ ಬೇಬಿ ಮೂವ್ಮೆಂಟ್ ಅಂದಾಗ 24 hours ಯಾವಾಗೂ ಮೂವ್ಮೆಂಟ್ ತೋರಿಸ್ತಾ ಇರಲ್ಲ. ಒಂದು 20 ರಿಂದ 40 ನಿಮಿಷ ಬೇಬಿ ಸ್ಲೀಪ್ ಸೈಕಲ್ ಇರ್ತದ. ಸೊ ಆ ಟೈಮಿಗೆ ಏನಾದ್ರು ಯಾವಾಗ್ಲೂ ಯಾವ ಟೈಮಿಗೆ ಮೂವ್ಮೆಂಟ್ ತೋರಿಸ್ತಿತ್ತು ಅವಾಗ ತೋರ್ಸಲಾಗಿತ್ತು ಅಂದ್ರೂ ಎಕ್ದಮ್ ಒಮ್ಮೆ ಪ್ಯಾನಿಕ್ ಆಗ್ಬೇಡ್ರಿ. ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ, 120 minutes, 140 minutes, ಒಂದ್ ಸ್ವಲ್ಪ ನೀರ್ ಕುಡೀರಿ. ಅದು ಏನ್ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆ ಸ್ಲೀಪ್ ಸೈಕಲ್ ಮುಗ್ದಾದ್ಮೇಲೆ ತೋರಿಸ್ಬೋದು. ಸೊ ಗಮನ ಕೊಡ್ಬೇಕು ಆ ಟೈಮ್ನಾಗ. ಸೊ ಮಧ್ಯದಲ್ಲಿ ಒಂದ್ 20 ರಿಂದ 40 ನಿಮಿಷ ಸ್ಲೀಪ್ ಸೈಕಲ್ ಇರ್ತದ. ಸೊ ಅವಾಗ
ಮೂವ್ಮೆಂಟ್ ತೋರಿಸ್ತಿರ್ತದೆ ಬೇಬಿ, ಕಂಟಿನ್ಯೂಸ್ ಆಗಿ ಇರಂಗಿಲ್ಲ ಬೇಬಿ ಮೂವ್ಮೆಂಟ್ಸ್. ಇದನ್ನು ಗಮನದಲ್ಲಿ ಇಟ್ಕೋರಿ. ಬಿಕಾಸ್ ನ್ಯೂ ಮಾಮ್ಸ್ಗೆ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿರಲ್ಲ, ಯಾವಾಗ್ಲೂ ಮೂವ್ಮೆಂಟ್ ಫೀಲ್ ಆಗ್ತಾನೆ ಇರ್ಬೇಕಂತ ಅನಿಸ್ತದ. ಅದಕ್ಕೆ ಇದು ಕ್ಲಿಯರ್ ಮಾಡತ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಬೇಬಿ ಮೂವ್ಮೆಂಟ್ ಅದು ಸ್ಟಾಪ್ ಮಾಡಂಗಿಲ್ಲ, ಮೂವ್ ಆಗ್ತಿರ್ತದ ಅವಾಗವಾಗ. ಬಟ್ ಕೆಲವೊಂದ್ಸಲ ನಾವ್ ಅದನ್ನ ನೋಟಿಸ್ ಮಾಡಿರಲ್ಲ, ನಾವ್ ಅದು ಮಿಸ್ ಮಾಡಿರ್ತೀವಿ ಹೆಂಗೋ ಅನ್ಕಾನ್ಶಿಯಸ್ಲಿ. ಲೈಕ್ ನಾವ್ ಏನೋ ಒಂದು ಕೆಲಸದಲ್ಲಿ ಮಗ್ನ ಆಗ್ಬಿಟ್ಟಿರ್ತೀವಿ, ಸೊ ಅದರಿಂದ ಅದು ಮಿಸ್ ಔಟ್ ಆಗಿರ್ತದ. ಯಾಕಂದ್ರೆ ಸ್ಲೈಟ್ ಮೂಮೆಂಟ್ಸ್ ಇರ್ತಾವ ಅವಾಗೆಲ್ಲ. ಸೊ ಬಹಳ ಖಾಲಿ ಕೂತಿದ್ವಿ, ಅದ್ರ ಕಡೆ ಲಕ್ಷ ಇದ್ದಾಗ ನಮಗ್ ಮೂಮೆಂಟ್ ಫೀಲ್ ಆಗ್ಬಿಟ್ಟಿರ್ತದ. ಬೇರೆ ಯಾವ್ದೋ ಒಂದ್ ವಿಷಯ ಕಡೆ ಗಮನ ಹೋಗಿತ್ತು ನಮ್ದು ಅಂದ್ರ ಅದನ್ನ ಮಿಸ್ ಮಾಡ್ಕೊಂಡಿರ್ತೀವಿ. ಹಂಗಂತ ಬೇಬಿ ಮೂವ್ಮೆಂಟ್ ಇಲ್ಲ ಅಂತ ಅನ್ಕೋಬಾರ್ದು. ಎಷ್ಟೊತ್ತಾದ್ಮೇಲೆ ನಾ ಗಮನ ಕೊಟ್ಟಿಲ್ಲ, ಈಗ ಗಮನ ಕೊಡ್ಬೇಕು ಅಂತ ಅನ್ಕೊಂಡು ಗಮನ ಕೊಟ್ಟು ನೋಡ್ಕೊಂಡ್ರೆ ಮತ್ತೆ ಮೂವ್ಮೆಂಟ್ ನಿಮ್ಗೆ ಫೀಲ್ ಆಗ್ತದ. ಆಮೇಲೆ ಕೆಲವೊಂದ್ಸಲ ನಾರ್ಮಲಿ ಬೇಬಿ ಮೂವ್ಮೆಂಟ್ಸ್ ಕಡಿಮೆ ಫೀಲ್ ಆಗ್ತದ. ನಾರ್ಮಲ್ ಆದ ಪ್ರಾಕ್ಟಿಕಲ್ ರೀಸನ್ಸ್ ಏನಿದಕ್ಕ ಅಂತಂದ್ರೆ, ಕೆಲವೊಂದ್ಸಲ ಒಂದೊಂದ್ ದಿನ ನಾವು ಬಹಳ ಬ್ಯುಸಿ ಆಗ್ಬಿಟ್ಟಿರ್ತೀವಿ, ಏನೋ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀವಿ. ಸೊ ಜಾಸ್ತಿ ಕೆಲಸ ಆದಾಗನು ಬೇಬಿ ಮೂವ್ಮೆಂಟ್ ಕಡಿಮೆ ಅನ್ನಿಸ್ಬಹುದು ನಮಗ. ಮತ್ತ ನೀವೇನಾದ್ರೂ ಆ ದಿನದಲ್ಲಿ ಕಡಿಮೆ ಊಟ ಮಾಡಿದ್ರಿ ಅಂದಾಗ ಬೇಬಿ ಮೂವ್ಮೆಂಟ್ಸ್ನು ಕಡಿಮೆ ಆಗಿರ್ತದ. ನೆಕ್ಸ್ಟ್ ಏನಂದ್ರೆ, ನಿಮ್ಮ ದೇಹ ಡಿಹೈಡ್ರೇಟ್ ಆದಾಗ, ನೀರಿನ ಅಂಶ ಕರೆಕ್ಟ್ ಆಗಿ ಇಲ್ಲ ನಿಮ್ಮ ದೇಹದಾಗ, ಹೈಡ್ರೇಷನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಿಲ್ಲ, ನೀರ್ ಕಡಿಮೆ ಬಿದ್ದಿತ್ತು ಅಂತಂದಾಗ್ಲೂ ಬೇಬಿ ಮೂವ್ಮೆಂಟ್ಸ್ ಕಡಿಮೆ ಆಗಿರ್ತದ. ನೆಕ್ಸ್ಟ್, ಬಹಳನೇ ಟಯರ್ಡ್, ಬಹಳ ಸುಸ್ತು, ಆಯಾಸ ಆಗಿತ್ತು ಅಂತಂದಾಗನು, ಮತ್ತೆ ಸ್ಟ್ರೆಸ್, ಒತ್ತಡ ಜಾಸ್ತಿ ಆಗಿತ್ತು ಅಂದಾಗ್ನು ಬೇಬಿ ಮೂವ್ಮೆಂಟ್ಸ್ ಕಡಿಮೆ ಆಗಿರ್ತದ. ಆಮೇಲೆ ಹೊಟ್ಟೆಯಲ್ಲಿ ಬೇಬಿ ಪೊಸಿಷನ್ ಚೇಂಜ್ ಮಾಡಿದಾಗ ಕೂಡ ಬೇಬಿ ಮೂವ್ಮೆಂಟ್ಸ್ ಕಡಿಮೆ ಆಗ್ತದ. ಆಮೇಲೆ ಪ್ಲಾಸೆಂಟಲ್ ಪೊಸಿಷನ್ ಏನಿರ್ತದಲ್ಲ, ಅದು ಆಂಟೀರಿಯರ್ ಪೊಸಿಷನ್ ಇತ್ತಂದಾಗ್ನು ಸ್ವಲ್ಪ ನಮಗ ಸೆನ್ಸ್ ಆಗೋದು ಕಡಿಮೆ ಆಗ್ತದ. ಬೇಬಿ ಮೂವ್ ಆಗ್ತಿರ್ತದ, ಬಟ್ ನಮಗ ಅಷ್ಟೊಂದಾಗಿ ಸೆನ್ಸ್ ಆಗಲ್ಲ. ಸೊ ಈ ಎಲ್ಲ ರೀಸನ್ಸಿಗ್ನು ಬೇಬಿ ಮೂವ್ಮೆಂಟ್ಸ್ ನಮಗ ಕಡಿಮೆ ಅನ್ನಿಸ್ಬೋದು. ಇವು ನಾರ್ಮಲ್ ರೀಸನ್ಸ್. ಸೊ ನಾವು ನೋಡ್ಕೋಬೇಕು, ನಾವೇನಾದ್ರೂ ಬಹಳ ಸುಸ್ತು, ಟಯರ್ಡ್, ಬಹಳ ಬ್ಯುಸಿ ಆಕ್ಟಿವ್ ಆಗಿದ್ವಿ ನಮ್ ದಿನದಲ್ಲಿ, ಅಥವಾ ನೀರ್ ಕಡಿಮೆ ಕುಡ್ತಿದ್ವಿ, ಊಟ ಕಡಿಮೆ ತಿಂದಿದ್ವಿ ಅಂದ್ರೆ ಅವೆಲ್ಲ ರೆಕ್ಟಿಫೈ ಮಾಡ್ಕೋಬೇಕು. ಅದಕ್ಕೆ ಮೂವ್ಮೆಂಟ್ ಲೆಸ್ ಆಗದ ಅಂತ ಅರ್ಥ ಮಾಡ್ಕೊಂಡು. ಬಟ್ ಅದೇ ಈ ಬೇಬಿ ಮೂವ್ಮೆಂಟ್ ಕರೆಕ್ಟ್ ಆಗಿ ಆಗಲಾಗದ, ಡೇಂಜರ್ ಅಲ್ಲಿ ಇದೆ ನಮ್ಮ ಬೇಬಿ ಅಂತ ತಿಳ್ಕೊಳಕ ಕೆಲವೊಂದು ಸಂಕೇತಗಳವ, ಅಂದ್ರ ವಾರ್ನಿಂಗ್ ಸೈನ್ಸ್. ಅವು ಯಾವುವು ಅಂತಂದ್ರೆ, ನಿಮ್ಮ ಬೇಬಿ ಮೂವ್ಮೆಂಟ್ ಇಂದ ಡೈಲಿ ಪ್ಯಾಟರ್ನ್ ನೀವು ನೋಟಿಸ್ ಮಾಡಿರ್ತೀರಿ. ಲೈಕ್ ಮುಂಜಾನೆ ಒಂದ್ ಸ್ವಲ್ಪ ಮೂವ್ಮೆಂಟ್ ಇರ್ತದ, ಆಮೇಲೆ ಒಂದ್ 2 ತಾಸು ಬಿಟ್ಟು ಒಂದ್ ಸ್ವಲ್ಪ ಮೂವ್ಮೆಂಟ್ ಇರ್ತದ, ಮತ್ತ ಮಧ್ಯಾಹ್ನದ ಹೊತ್ತು. ಇದೇನ್ ಪ್ಯಾಟರ್ನ್ ನೀವು ನೋಟಿಸ್ ಮಾಡ್ಕೊಂಡಿರ್ತಿರಲ್ಲ, ಆ ಡೈಲಿ ಪ್ಯಾಟರ್ನ್ ಅಲ್ಲಿ ಬಹಳಷ್ಟು ವ್ಯತ್ಯಾಸ ಅನಿಸ್ಲತ್ತಿತ್ತು. ಅಂದ್ರ ಲೈಕ್ ಈಗ ಒಂದ್ 2-3 ತಾಸಿಂದ ಬೇಬಿ ಮೂವ್ಮೆಂಟೇ ಇಲ್ಲ ಅಂತಂದಾಗ, ನಿಮ್ಗೊಂದ್ ಸ್ವಲ್ಪ ಸ್ಲೈಟ್ ಸೆನ್ಸೇಷನ್ ಕೂಡ ಆಗ್ತಾ ಇಲ್ಲ ಅಂದಾಗ, ಅದು ಒಂದು ವಾರ್ನಿಂಗ್ ಸೈನ್ ಅಂತಾನೆ ಅರ್ಥ. ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅರ್ಥ ಮಾಡ್ಕೋಬೇಕು ನೀವು ಅವಾಗ. ನೆಕ್ಸ್ಟ್ ಏನಂದ್ರ, ಡೈಲಿ ಹೆಂಗ್ ಬೇಬಿ ಮೂವ್ಮೆಂಟ್ಸ್ ತೋರಿಸ್ತಿತ್ತು, ಎಷ್ಟು ಆಕ್ಟಿವ್ ಆಗಿರ್ತಿತ್ತು, ಅದರಲ್ಲಿ ಸಡನ್ ಆಗಿ ಬಹಳಷ್ಟು ವ್ಯತ್ಯಾಸ ಕಂಡು ಬಂತು. ಅಂದ್ರೆ ಅಂದ್ರೆ ಈಗ 100% 50% ಅದ್ರ ಮೂವ್ಮೆಂಟ್ ಕಡಿಮೆ ಆಗಿತ್ತು ಅವತ್ತು ಅಂದಾಗ್ಲೂ ದಟ್ ಈಸ್ ಆಲ್ಸೋ ಏನಾದ್ರೂ ರಾಂಗ್ ಆಗಿದೆ ಅನ್ನೋದ್ರ ಒಂದು ಸಂಕೇತ. ನೆಕ್ಸ್ಟ್ ಏನಂದ್ರೆ, ನೀವು ಚೆನ್ನಾಗಿ ಆಹಾರನು ತಗೊಂಡಿರಿ, ಎಲ್ಲ ಊಟ ಚಂದ ಮಾಡಿರಿ, ನೀರ್ನು ಎಲ್ಲ ಚಂದ ಕುಡ್ದಿರಿ, ಮತ್ತೆ ರೆಸ್ಟು ಎಲ್ಲ ಚಂದ ಮಾಡತ್ತೀರಿ ಅಂದ್ರೂ ಬೇಬಿ ಮೂವ್ಮೆಂಟ್ ಕಡಿಮೆ ಆಗ್ಯದ ಅಥವಾ ಬೇಬಿ ಮೂವ್ಮೆಂಟ್ ಫೀಲ್ ಆಗ್ತಿಲ್ಲ ಅಂದಾಗಲೂ ಅದು ಒಂದು ವಾರ್ನಿಂಗ್ ಸೈನ್. ಅವಾಗ ನೀವು ಡಾಕ್ಟರ್ ವಿಸಿಟ್ ಮಾಡೇಬೇಕಾಗ್ತದ. ಇವೆಲ್ಲ ಏನ್ ವಾರ್ನಿಂಗ್ ಸೈನ್ಸ್ ಅದ, ಇದ್ರ ಜೊತೆಗೆ ಏನಾರ ಫ್ಲೂಯಿಡ್ ಲೀಕೇಜ್ ಆಗ್ಲತ್ತಿತ್ತು ಅಂದ್ರೆ ವಾಟರ್ ಲೀಕೇಜ್ ಆ ತರ ಆಗ್ಲತ್ತಿತ್ತು ಅಂತಂದಾಗ, ಮತ್ತೆ ಅಬ್ಡಾಮಿನಲ್ ಅಲ್ಲಿ ಬಹಳ ಪೇನ್ ಆಗ್ಲತ್ತಿತ್ತು, ಒಂದೊಂದ್ಸಲ ಸಿವಿಯರ್ ಪೇನ್ ಆಗಲ್ಲ, ಸ್ವಲ್ಪ ಪೇನ್ ಆಗ್ತಿರ್ತದ, ಬೇಬಿ ಮೂವ್ಮೆಂಟ್ಸು ಇಲ್ಲ, ಅಬ್ಡಾಮಿನಲ್ ಪೇನು ಆಗ್ಲತ್ತಿತ್ತು, ಫ್ಲೂಯಿಡ್ ಲೀಕೇಜ್ ಏನಾರ ಆಗ್ಲತ್ತಿತ್ತು, ಆ ತರ ಆದಾಗ ಅದನ್ನು ಒಂದು ವಾರ್ನಿಂಗ್ ಸೈನ್ ಅಂತಾನೆ ಅರ್ಥ. ಮತ್ತ ಬ್ಲೀಡಿಂಗ್ ಏನಾರ ಆಗ್ಲತ್ತಿತ್ತು ಅಂದ್ರೂ ಅದನ್ನು ಒಂದು ವಾರ್ನಿಂಗ್ ಸೈನ್. ಈ ತರದ ವಾರ್ನಿಂಗ್ ಸೈನ್ಸ್ ಏನಾದ್ರು ನಮ್ಗೆ ಫೀಲ್ ಆಗ್ಲತ್ತಿತ್ತಂದ್ರ ದಯವಿಟ್ಟು ಇಗ್ನೋರ್ ಮಾಡಬೇಡ್ರಿ. ಬಿಕಾಸ್ ಇದು ನಿಮ್ಮ ಬೇಬಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸಾಂಕೇತಿಕವಾಗಿ ಹೇಳ್ತಾ ಇದೆ ನಿಮಗ. ಸೊ ಅದನ್ನ ಕಡೆ
ಗಮನ ಕೊಡ್ರಿ. ಅವಾಗ ನೀವು ಏನ್ ಮಾಡ್ಬೇಕಂತ ನಾನು ಈಗ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ರಿ, ಒಂದ್ ಸ್ವಲ್ಪ ನಿಮ್ಮ ಬೇಬಿ ಮೂಮೆಂಟ್ಸ್ ಕಡಿಮೆ ಅನ್ಸ್ಲತ್ತದ ಅಥವಾ 2-3 ತಾಸ ಆಯ್ತು ಮೂಮೆಂಟೇ ಇಲ್ಲ ಅಂತ ಆ ತರ ಏನಾದ್ರು ಫೀಲ್ ಆಗ್ಲತ್ತೈತಂದ್ರ ಒಂದ್ ಸ್ವಲ್ಪ ಹೊತ್ತು ಮಲ್ಕೋರಿ, ರೆಸ್ಟ್ ಮಾಡ್ರಿ. ಅದು ನಿಮ್ಮ ಲೆಫ್ಟ್ ಸೈಡ್ ಟರ್ನ್ ಮಾಡಿಬಿಟ್ಟು ಮಲ್ಕೋರಿ. ಅವಾಗ ಬೇಬಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತದ. ಆ ತರ ಮಲ್ಕೊಂಡು ಒಂದ್ 20 ನಿಮಿಷನೋ ಒಂದ್ ಹಾಫ್ ಆನ್ ಅವರ್ ಆ ತರ ರೆಸ್ಟ್ ಮಾಡ್ಬಿಟ್ಟು ಚೆಕ್ ಮಾಡ್ರಿ ಬೇಬಿ ಮೂವ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡೋದೇನಂತ. ಅವಾಗ ಏನಾದ್ರು ಮೂವ್ಮೆಂಟ್ ಮಾಡಕ್ ಸ್ಟಾರ್ಟ್ ಆಯ್ತು, ಬಿಕಾಸ್ ಅದಕ್ಕೆ ಬ್ಲಡ್ ಸಪ್ಲೈ ಎಲ್ಲ ಚಂದ ಆಗ್ತದಲ್ಲ, ಸೊ ಮೂವ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿತ್ತಂದ್ರ ಇಟ್ಸ್ ನಾರ್ಮಲ್. ಇಲ್ಲ ಅಂತ ಅಂದ್ರೆ ಇನ್ನೊಂದ್ ಏನ್ ಮಾಡ್ಬಹುದು, ನೀವು ಸ್ವಲ್ಪ ನೀರ್ ಕುಡೀರಿ. ನೀರ್ ಅಂದಾಗ ಏನಾದ್ರೂ ಸ್ವೀಟ್ ಆಗಿರುವಂತ ಒಂದು ಜ್ಯೂಸು ಅಥವಾ ಬರೀ ನೀರ್ ಕುಡೀರಿ ಒಂದ್ ಸ್ವಲ್ಪ, ಅಥವಾ ಮಜ್ಜಿಗೆ, ಈ ತರ ನೀರಿನ ಅಂಶ ಇರುವಂತದ್ದು ಕುಡೀರಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರಿ, ಒಂದ್ 5-10 ನಿಮಿಷ ಬಿಟ್ಟು. ಅವಾಗ ನೀರ್ ಕುಡ್ದಾದ್ಮೇಲೆ ಒಂದ್ ಸ್ವಲ್ಪ ಬೇಬಿ ಮೂವ್ಮೆಂಟ್ ತೋರಿಸಬಹುದು. ಕೆಲವೊಂದ್ಸಲ ಹಂಗ ಆಗ್ತದ, ನೀರ್ ನಾವು ಚೆನ್ನಾಗಿ ಕುಡ್ದಿರ್ಲಿಲ್ಲ, ನೀರ್ ಕಡಿಮೆ ಬಿದ್ದಾಗನು, ನೀರ್ ಅಭಾವ ಆದಾಗನು ಬೇಬಿ ಮೂವ್ಮೆಂಟ್ ರೆಡ್ಯೂಸ್ ಆಗಿರ್ತದ. ಸೊ ನಾವು ಯಾವಾಗ ಹೈಡ್ರೇಟ್ ಮಾಡ್ಕೋತೀವಿ ನಮ್ಮ ಬಾಡಿ, ಅವಾಗ ಅದು ಮೂವ್ಮೆಂಟ್ ತೋರ್ಸಕ್ ಸ್ಟಾರ್ಟ್ ಮಾಡ್ತದ. ನೆಕ್ಸ್ಟ್ ಇನ್ನ ಒಂದ್ ಏನ್ ಮಾಡ್ಬೋದು ನೀವು ಅಂತಂದ್ರ, ಸ್ವಲ್ಪ ಲೈಟ್ ಆಗಿ ಏನಾದ್ರು ಸ್ನಾಕ್ಸ್ ತಿನ್ರಿ. ನಮಗ್ ಗೊತ್ತೇ ಆಗಲ್ಲ, ನಾವು ಊಟ ಮಾಡಿವಿ ಅಂತ ಅನ್ಕೊಂಡಿರ್ತೀವಿ, ಬಟ್ ಏನೋ ಮುಂದ್ ಮಿಸ್ ಆಗ್ಬಿಟ್ಟಿರ್ತದ, ನಾವು ಕರೆಕ್ಟ್ ಆಗಿ ತಗೊಂಡಿರಲ್ಲ ಊಟ, ಹಾಗಾಗಿ ಮೂವ್ಮೆಂಟ್ನು ಕಡಿಮೆ ಆಗಿರ್ತದೆ. ಸೊ ಸ್ವಲ್ಪ ಏನಾದ್ರೂ ಸ್ನಾಕ್ಸ್ ತಿನ್ರಿ, ಅದರಿಂದ ಬೇಬಿ ಮೂವ್ಮೆಂಟ್ ಟ್ರಿಗರ್ ಆಗ್ತದ, ಮೂವ್ಮೆಂಟ್ ತೋರ್ಸಕ್ ಸ್ಟಾರ್ಟ್ ಮಾಡ್ತದ. ಆಮೇಲೆ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಬೆಲ್ಲಿ ಮೇಲೆ ಕೈಯಿಂದ ಸ್ವಲ್ಪ ಸ್ಲೋ ಆಗಿ ಟಚ್ ಮಾಡ್ತಾ ಏನಾದ್ರೂ ಮಾತಾಡ್ರಿ. ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಏನಾದ್ರೂ ಮ್ಯೂಸಿಕ್ ಕೇಳ್ರಿ, ಇಲ್ಲ ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಏನಾದ್ರೂ ಮಾತಾಡ್ತಾ ಇದ್ರನು ಅವಾಗ ಮೂವ್ಮೆಂಟ್ ತೋರ್ಸಕ್ಕ ಸ್ಟಾರ್ಟ್ ಮಾಡ್ತದ. ಸೊ ಅಕಸ್ಮಾತ್ ಆಗಿ ಏನಾದ್ರೂ ಮೂವ್ಮೆಂಟ್ ಕಲ್ಲಿ ಕಡಿಮೆ ಆದಾಗ ಈ ರೀತಿ ಸಣ್ಣ ಪುಟ್ಟ ರೆಮಿಡೀಸ್ ನ ಫಾಲೋ ಮಾಡಿ ನೋಡಬಹುದು. ಒಂದ್ ತಾಸ್ದಾಗ ಅಟ್ಲೀಸ್ಟ್ ಒಂದ್ 5-10 ಮೂವ್ಮೆಂಟ್ ತೋರಿಸ್ಬೇಕು ಬೇಬಿ. ಏನಾದ್ರೂ ನಿಮ್ ಬೇಬಿ 5 ಮೂವ್ಮೆಂಟ್ ಕಿಂತ ಕಡಿಮೆ ತೋರಿಸಿತ್ತು ಅಂತಂದಾಗ್ಲೂ ಅದು ಒಂದು ವಾರ್ನಿಂಗ್ ಅಂತಾನೆ ಅರ್ಥ. ಸೊ ಇದೆಲ್ಲ ಮಾಡಿದ್ರು ಕೂಡ ನಿಮ್ಮ ಬೇಬಿ ಮೂವ್ಮೆಂಟ್ ತೋರಿಸ್ತಾ ಇಲ್ಲ ಅಂತಂದ್ರೆ, ಇದೆಲ್ಲ ಮಾಡಕ್ಕೆ ಎಷ್ಟೊತ್ತು, ಒಂದ್ 20 ನಿಮಿಷನೂ ಒಂದ್ ಹಾಫ್ ಆನ್ ಅವರ್ ಅಷ್ಟೇ. ಸೊ ಅದೆಲ್ಲ ಮಾಡಿದ್ರು ನಿಮ್ ಬೇಬಿ ಏನೂ ಮೂವ್ಮೆಂಟ್ ನಿಮಗೆ ತೋರಿಸ್ತಿಲ್ಲ, ಇನ್ನೂ ಬೇಬಿ ಮೂವ್ಮೆಂಟ್ ಕಡಿಮೆ ಅದ ಅಂತಂದ್ರ ಇಮ್ಮಿಡಿಯೇಟ್ಲಿ 2ನೇ ಥಾಟ್ ಇರ್ಲಾರ್ದೆ ಡಾಕ್ಟರ್ ವಿಸಿಟ್ ಮಾಡ್ರಿ. ಬಿಕಾಸ್ ಬೇಬಿ ಯಾವಷ್ಟು ಚಲೋ ಮೂವ್ಮೆಂಟ್ ತೋರಿಸ್ತದೆ ಅಂದ್ರ ಅಷ್ಟು ಬೇಬಿ ಆಕ್ಟಿವ್ ಆಗದ, ಹೆಲ್ದಿ ಅದ ಅಂತ ಅರ್ಥ. ಯಾವಾಗ ಅದು ಮೂವ್ಮೆಂಟ್ ತೋರ್ಸಲಾಗ್ಯದ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ಯದ. ಸೊ ಆ ಪ್ರಾಬ್ಲಮ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳೋದು ಸೂಕ್ತ, ಇಲ್ಲ ಅಂದ್ರೆ ಬೇಬಿಗೂ ಹಾರ್ಮ್ ಆಗ್ಬಹುದು. ಫೈನಲಿ ಬೇಬಿ ಮೂವ್ಮೆಂಟ್ಸ್ ಬಗ್ಗೆ ಇಷ್ಟೆಲ್ಲ ಹೇಳದ್ಮೇಲೆ ಪ್ರಿವೆನ್ಷನ್ ಟಿಪ್ಸ್ ಹೇಳೋದ್ನು ಇಂಪಾರ್ಟೆಂಟ್ ಆಗ್ತದ. ಅಂದ್ರೆ ಬೇಬಿ ಮೂವ್ಮೆಂಟ್ಸ್ ಅಲ್ಲಿ ಕಡಿಮೆ ಬೀಳಾರ್ದಂಗ, ಬೇಬಿ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿ ಇರೋ ಹಾಗೆ ಯಾವ ರೀತಿ ನಮ್ಮನ್ನ ನಾವೇ ನೋಡ್ಕೋಬೇಕು, ಯಾವ ಮುಂಜಾಗ್ರತೆ ಕ್ರಮಗಳನ್ನ ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಮೊದಲನೇದಾಗಿ ಈಟ್ ಬ್ಯಾಲೆನ್ಸ್ಡ್ ಡಯಟ್, ಅಂದ್ರ ಬ್ಯಾಲೆನ್ಸ್ ಆಗಿರ್ಬೇಕು ನೀವು ತಗೊಳ್ಳುವಂತ ಆಹಾರ, ಎಲ್ಲಾ ಪೌಷ್ಟಿಕವಾದದ್ದು ಇನ್ಕ್ಲೂಡ್ ಆಗಿರ್ಬೇಕು ನಿಮ್ ಡಯಟ್ನಾಗ. ಅಂದ್ರೆ ಪೋಷಕಾಂಶಗಳು, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಒಮೆಗಾ 3, ಹೆಲ್ದಿ ಫ್ಯಾಟ್ಸ್ ಎಲ್ಲ ಇನ್ಕ್ಲೂಡೆಡ್ ಆಗಿರ್ಬೇಕು. ಇದ್ರ ಜೊತೆಗೆ ನೀರ್ ಕೂಡ ಚೆನ್ನಾಗಿ ಕುಡಿಬೇಕು. ಡಿಹೈಡ್ರೇಟ್ ಆಗಕ್ ಬಿಡಬಾರ್ದು, ನಿಮ್ ಬಾಡಿ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೋರಿ. ಆಮೇಲೆ ಒಂದು 20 ನಿಮಿಷ ಆದ್ರೂ ಪ್ರತಿದಿನ ಲೈಟ್ ಆಗಿ ಜೆಂಟಲ್ ಆಗಿ ವಾಕಿಂಗ್ ಅನ್ನು ಮಾಡೋದು ಇಟ್ಕೊಳ್ರಿ ನಿಮ್ಮ ರೂಟಿನಲ್ಲಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತದ, ಬೇಬಿ ಮೂವ್ಮೆಂಟ್ ಮಾಡಕ, ಬೇಬಿ ಆಕ್ಟಿವ್ ಆಗಿರಕ ಅದು ಸ್ಟಿಮ್ಯುಲೇಟ್ ಮಾಡ್ತದ. ಮತ್ತ ಆದಷ್ಟು ರೆಸ್ಟ್ ಕೂಡ ತಗೊಳ್ಳೋದು ಇಂಪಾರ್ಟೆಂಟ್. ದಿನದಲ್ಲಿ ಅಂದ್ರೆ ಹಗಲತ್ತಲ್ಲೂ ನಿಮ್ಗೆ ಯಾವಾಗ ರೆಸ್ಟ್ ತಗೋಬೇಕು ಅನ್ಸ್ತದ ಅವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಅವಾಗ ಮಾತ್ರ ಬೇಬಿ ಆಕ್ಟಿವ್ ಆಗಿರ್ತದ. ಮತ್ತ ನಿದ್ದೆ ಕೂಡ ರಾತ್ರಿ ಚೆನ್ನಾಗಿ ಮಾಡೋದು ಇಂಪಾರ್ಟೆಂಟ್ ಆಗ್ತದ. ಐನೋ ನಿದ್ದೆ ಬಹಳ ವ್ಯತ್ಯಾಸ ಆಗ್ತದೆ ಈ ಟೈಮ್ನಾಗ, ಅಷ್ಟೊಂದು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆ ನಾನು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ ಯಾವ ರೀತಿ ಹ್ಯಾಕ್ಸ್ ನ ಫಾಲೋ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ, ನಿಮ್ಮ ನಿದ್ದೆನೂ ಚೆನ್ನಾಗಾಗಬೇಕು, ಬೇಬಿ ಹೆಲ್ತ್ ಚಂದ ಇರಬೇಕು, ಮತ್ತು ಬೇಬಿ ಮೂಮೆಂಟ್ಸಿಗೆ ಏನೂ ಪ್ರಾಬ್ಲಮ್ಮು ಆಗಬಾರ್ದು, ಬೇಬಿ ಆಕ್ಟಿವ್ ಆಗಿರಬೇಕು ಅಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೇಕಂತ ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ. ಸೇಫ್ ಸ್ಲೀಪಿಂಗ್ ಪೊಸಿಷನ್ ಏನು ಪ್ರೆಗ್ನೆನ್ಸಿ ಅಂತ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ, ಯೂಸ್ ಆಗ್ತದ. ನಿದ್ದೆ ಚೆನ್ನಾಗಿ ಮಾಡಿದಾಗ ಅಂದ್ರೆ ಒಂದು 7-8 ತಾಸು ನಿದ್ದೆ ಚೆನ್ನಾಗಾದಾಗ ಬೇಬಿ ಮೂವ್ಮೆಂಟ್ ಚೆನ್ನಾಗಿರ್ತದ, ಆಕ್ಟಿವ್ ಆಗಿ ಇರ್ತದ.
ಮತ್ತು ಆದಷ್ಟು ಒತ್ತಡ ಕಡಿಮೆ ಮಾಡ್ಕೋರಿ. ಹಾಗೆ ನಿದ್ದೆ ಮಾಡುವಾಗ ಸ್ವಲ್ಪ ಆದಷ್ಟು ನಿಮ್ಮ ಲೆಫ್ಟ್ ಸೈಡ್ ಟರ್ನ್ ಮಾಡಿಬಿಟ್ಟು ಮಲ್ಕೋರಿ. ಅದರಿಂದ ಬೇಬಿಗೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದ, ಅದರಿಂದ ಮೂವ್ಮೆಂಟ್ ಕೂಡ ಚೆನ್ನಾಗಿ ತೋರಿಸ್ತದ. ಈ ಬೇಬಿ ಮೂವ್ಮೆಂಟ್ ಬಗ್ಗೆ ಎಲ್ಲ ಕೇಳೋದಾಗ ಏನ್ ಅನಿಸ್ತದ ಅಂದ್ರೆ, ಇದು ಒಂದು ನಿಮ್ಮ ಬೇಬಿ ನಿಮಗ ಬಾಯಿಂದಲ್ಲ, ಅದು ಮೂವ್ ಮಾಡಿ ನಿಮಗೊಂದು ಸಂಕೇತ ಕೊಡುತ್ತದೆ. ಏನಂದ್ರ ಬೇಬಿ ನಾನು ನಾರ್ಮಲ್ ಆಗಿದ್ದೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ದಿ ಆಗಿದ್ದೀನಿ, ನನ್ನ ಬೆಳವಣಿಗೆ ಕರೆಕ್ಟ್ ಆಗಿ ಆಗ್ಲತ್ತದಂತ. ಸೊ ಈ ಮೆಸೇಜ್ ನಾವು ಅರ್ಥ ಮಾಡ್ಕೋಬೇಕು. ಈ ಮೆಸೇಜ್ ಕಡೆ ನಾವು ಪ್ರತಿದಿನ ಲಕ್ಷ್ಯ ಕೊಡ್ಬೇಕು, ಗಮನ ಕೊಡ್ಬೇಕು ಅನ್ನೋದೇ ಈ ಬೇಬಿ ಮೂವ್ಮೆಂಟ್ಸ್ ಇಂದ ಮೇನ್ ಅರ್ಥ. ಹಾಗಾಗಿ ನಿಮ್ಮ ಬೇಬಿ ಮೂವ್ಮೆಂಟ್ಸ್ ಕಡೆ ಗಮನ ಕೊಡ್ರಿ, ನಿಮ್ಮ ಬೇಬಿಯ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಮತ್ತು ಯಾರಿಗೆ ಈ ವಿಡಿಯೋ ನೆಸಸರಿ ಅದ ಅಂತ ಅನಿಸ್ತದ ಬೇರೆ ಪ್ರೆಗ್ನೆಂಟ್ ಮಾಮ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ರಿ, ಸೇವ್ ಮಾಡ್ರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.